ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, PUC ನಂತರ ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ದೇಶಾದ್ಯಂತ ಕಡ್ಡಾಯ ನೀಟ್ ಅಥವಾ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಜಾರಿಯಲ್ಲಿದೆ. ಕೆಲ ರಾಜ್ಯಗಳಲ್ಲಿ ಪರೀಕ್ಷೆ ಬಗ್ಗೆ ಅಸಮಾಧಾನ ಇದೆ. ತಮಿಳುನಾಡಿನಲ್ಲಿ DMK ತನ್ನ ಮ್ಯಾನಿಫೆಸ್ಟೋದಲ್ಲೇ ನೀಟ್ ರದ್ದು ಮಾಡೋದನ್ನ ಸೇರಿಸಿತ್ತು. ಸದ್ಯ 2024ರ ನೀಟ್ ಪರೀಕ್ಷೆಯ ಫಲಿತಾಂಶ ದೊಡ್ಡ ವಿವಾದ ಸೃಷ್ಟಿ ಮಾಡಿದೆ. ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಈ ವರ್ಷದ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿ ಮರು ಪರೀಕ್ಷೆ ಮಾಡಬೇಕು ಅನ್ನೋ ಕೂಗನ್ನ ಕೂಡ ಜೋರಾಗಿ ಕೂಗಲಾಗ್ತಾ ಇದೆ. ಹಾಗಿದ್ರೆ ಏನಿದು ನೀಟ್ ವಿವಾದ? ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಯಾಕೆ ಮಾಡಲಾಗ್ತಾ ಇದೆ? ಪರೀಕ್ಷೆ ಫಲಿತಾಂಶ ರದ್ದಾಗಿ ಮತ್ತೆ ನೀಟ್ ಪರೀಕ್ಷೆ ನಡೆಯುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷೆ ನಡೆಸೋ ಜವಾಬ್ದಾರಿ ಹೊತ್ತಿರೋ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನ್ ರಿಯಾಕ್ಟ್ ಮಾಡಿದೆ ಎಲ್ಲವನ್ನ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. 67 ಕ್ಯಾಂಡಿಡೇಟ್ಗಳಿಗೆ 720ಕ್ಕೆ 720 ಮಾರ್ಕ್ಸ್. ಸ್ನೇಹಿತರೆ, ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣಾ ರಿಸಲ್ಟ್ ಬರೋ ದಿನಾನೇ UG ನೀಟ್ ರಿಸಲ್ಟ್ ಕೂಡ ಬಂದಿತ್ತು. ನೀಟ್ ಪರೀಕ್ಷೆ ನಡೆಸೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದನ್ನ ರಿಲೀಸ್ ಮಾಡಿದೆ. ಕೇಂದ್ರದ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರೋ ಒಂದು ಆಟೋನಮಸ್ ಸ್ವಾಯತ್ತ ಸಂಸ್ಥೆ ಇದು NTA. ದೇಶಾದ್ಯಂತ ಮೆಡಿಕಲ್, ಡೆಂಟಲ್ ಹಾಗೂ ಆಯುಷ್ ಕೋರ್ಸ್ಗಳಿಗೆ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಸೀಟ್ ಗಿಟ್ಟಿಸೋಕೆ ನೀಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡಬೇಕು. 2017ರಲ್ಲಿ NTAಗೆ ಪರೀಕ್ಷೆ ನಡೆಸೋಕೆ ಕ್ಯಾಬಿನೆಟ್ ಅಪ್ರೂವಲ್ ಸಿಕ್ಕಿತ್ತು. ಮೆಡಿಕಲ್ ಜೊತೆಗೆ ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಮತ್ತು ಫಾರ್ಮಸಿ ಪರೀಕ್ಷೆಗಳನ್ನು ಕೂಡ NTA ಕಂಡಕ್ಟ್ ಮಾಡುತ್ತೆ. ಆದರೆ ಈ ವರ್ಷದ ಮೆಡಿಕಲ್ ನೀಟ್ ಫಲಿತಾಂಶದ ಜೊತೆಗೆ ಹಲವು ಅಚ್ಚರಿಯ ವಿಚಾರಗಳು ಕೂಡ ಬೆಳಕಿಗೆ ಬಂದಿವೆ. ಆರೋಪಗಳನ್ನು ಮಾಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 67 ಕ್ಯಾಂಡಿಡೇಟ್ಗಳು ಈ ವರ್ಷ ಔಟ್ 720ಕ್ಕೆ 720 ಮಾರ್ಕ್ಸ್ ತಗೊಂಡಿದ್ದಾರೆ. ಕಳೆದ ವರ್ಷ ಇಬ್ಬರಿಗೆ ಮಾತ್ರ 720ಕ್ಕೆ 720 ಬಂದಿತ್ತು. ಆದರೆ ಈ ವರ್ಷ 67 ಕ್ಯಾಂಡಿಡೇಟ್ಗಳ ಆಲ್ ಇಂಡಿಯಾ ರ್ಯಾಂಕಿಂಗ್ ನಂಬರ್ 1. ಈ 67 ಜನನು ಫಸ್ಟ್ ರ್ಯಾಂಕ್. ಇದೇ ಕಾರಣಕ್ಕೆ ರಿಸಲ್ಟ್ಸ್ ಬಂದಾಗ ದೇಶಾದ್ಯಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ನೀಟ್ ಪರೀಕ್ಷೆಯಲ್ಲಿ ಏನೋ ಅಕ್ರಮ ಆಗಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹರಿಯಾಣದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿರೋ 8 ಅಭ್ಯರ್ಥಿಗಳು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಎದುರಿಸಿದ ವಿಚಾರ ಇನ್ನಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಅವರ ಸೀಕ್ವೆನ್ಸ್ ನಂಬರ್ ಕೂಡ ಸೇಮ್ ಇದೆ. ಅಂದರೆ ಕ್ವಶನ್ ಪೇಪರ್ನಲ್ಲಿ 1, 2, 3 ಅಥವಾ ABC ಅಂತ 4-5 ರೀತಿಯ ಪೇಪರ್ಗಳಿರ್ತಾವಲ್ಲ, ಹರಿಯಾಣದಲ್ಲಿ ರ್ಯಾಂಕ್ ತಗೊಂಡಿರೋ 6 ಜನರು ಒಂದೇ ಸೀಕ್ವೆನ್ಸ್ನ ಪೇಪರ್ನಲ್ಲಿ ಔಟ್ ತಗೊಂಡಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದರೆ, ನೀಟ್ನಲ್ಲಿ ಒಂದು ಪ್ರಶ್ನೆಗೆ 4 ಮಾರ್ಕ್ಸ್ ಇರುತ್ತೆ. ಜೊತೆಗೆ ಒಂದು ತಪ್ಪು ಪ್ರಶ್ನೆಗೆ 1 ಅಂಕ ಕಟ್ ಆಗುತ್ತೆ, ನೆಗೆಟಿವ್ ಮಾರ್ಕ್ಸ್. ಸೊ 180 ಪ್ರಶ್ನೆಗಳಲ್ಲಿ 179 ಉತ್ತರ ಸರಿ ಇದ್ದು ಒಂದು ತಪ್ಪು ಉತ್ತರ ಕೊಟ್ಟಿದ್ರೆ 715 ಅಂಕ ಬರಬೇಕು. ಆದರೆ ಬಹಳಷ್ಟು ಕ್ಯಾಂಡಿಡೇಟ್ಗಳಿಗೆ 720ಕ್ಕೆ 718, 719 ಮಾರ್ಕ್ಸ್ ಕೂಡ ಬಂದಿದೆ. ಈ ರೀತಿ ಆಗೋಕೆ ಸಾಧ್ಯನೇ ಇಲ್ಲ. ಮಾರ್ಕಿಂಗ್ ಸ್ಕೀಮ್ ಪ್ರಕಾರ ಯಾರು 718, 719 ಮಾರ್ಕ್ಸ್ ತಗೊಳಕ್ ಬರೋದೇ ಇಲ್ಲ. ಇದೇ ಕಾರಣಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ದೊಡ್ಡ ಸ್ಕ್ಯಾಮ್ ಮಾಡಿದೆ ಅನ್ನೋ ಆರೋಪಗಳನ್ನು ಕೆಲವರು ಮಾಡ್ತಾ ಇದ್ದಾರೆ. ಆದರೆ 718, 719 ಮಾರ್ಕ್ಸ್ ಬಂದಿರೋದಕ್ಕೆ ಈ ಹಿಂದೆ ಕಾರಣ ಕೊಟ್ಟಿದ್ದ NTA ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಮಯದ ಅಭಾವ ಉಂಟಾದ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ವಿದ್ಯಾರ್ಥಿಗಳ ಉತ್ತರ ಕೊಡೋ ಸಾಮರ್ಥ್ಯ ಹಾಗೂ ಅವರಿಗುಂಟಾದ ಟೈಮ್ ಲಾಸ್ಗೆ ಪರಿಹಾರವಾಗಿ ಪರೀಕ್ಷಾ ಕಮಿಟಿ ಗ್ರೇಸ್ ಮಾರ್ಕ್ಸ್ ಕೊಡೋಕೆ ನಿರ್ಧಾರ ಮಾಡಿತ್ತು. ಹಾಗಾಗಿ ಈ ರೀತಿಯಾಗಿದೆ. ಮೇ 5ನೇ ತಾರೀಕು ನಡೆದಿದ್ದ ಪರೀಕ್ಷೆಯಲ್ಲಿ ಟೈಮ್ ಕಳ್ಕೊಂಡ ಬಗ್ಗೆ ಕೆಲ ಅಭ್ಯರ್ಥಿಗಳು NTA ಮೇಲೆ ಲೀಗಲ್ ಕೇಸ್ಗಳನ್ನು ಹಾಕಿದ್ರು, ಅರ್ಜಿಗಳನ್ನು ಸಲ್ಲಿಸಿದ್ರು. ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಟೈಮ್ ಲಾಸ್ ಎಷ್ಟಾಗಿದೆ ನೋಡಿಕೊಂಡು ಹಾಗೂ ಅವರ ಸಾಮರ್ಥ್ಯ ನೋಡಿಕೊಂಡು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರಿಂದ 718, 719 ಬಂದಿದೆ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತು. ಆದರೆ ಈ ಗೊಂದಲ ಇಲ್ಲಿಗೆ ಮುಗಿದಿರಲಿಲ್ಲ. ಹಲವು ಪಿಟಿಷನ್, ದೂರುಗಳ ಸಲ್ಲಿಕೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನೌನ್ಸ್ ಆಗೋಕ್ಕೂ ಮುಂಚಿನಿಂದಲೂ ಕೂಡ ಟೀಕೆಗಳನ್ನು ಮಾಡಲಾಗ್ತಾ ಇತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋ ಬಗ್ಗೆ 2 ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಕೊನೆಗೆ ಜೂನ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಈ ಬಗ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಮರು ಮೌಲ್ಯಮಾಪನ ಆಗಬೇಕು ಅನ್ನೋ ಅರ್ಜಿ ಸಲ್ಲಿಕೆಯಾಗಿದೆ. ಕಳೆದ ತಿಂಗಳು ಇಂತಹದ್ದೇ ಒಂದು ಅರ್ಜಿ ಬಂದಿದ್ದ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ನೀಟ್ ಫಲಿತಾಂಶಕ್ಕೆ ತಡೆ ಕೊಡೋಕೆ ನಿರಾಕರಿಸಿತ್ತು. ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ
ಕೆಲ ಪೋಷಕರು ಪರೀಕ್ಷಾ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ರು. ಬಿಹಾರ್ನ ಪಾಟ್ನಾದಲ್ಲಿ ಪೇಪರ್ ಲೀಕ್ ಆಗಿರೋ ಆರೋಪವನ್ನ NTA ರಿಜೆಕ್ಟ್ ಮಾಡಿತು. ಆದರೆ ಪಾಟ್ನಾ ಕೇಸ್ ವಿಚಾರವಾಗಿ ತನಿಖೆ ಶುರುವಾಗಿದ್ದು ಕೆಲ ಅಧಿಕಾರಿಗಳು ಅರೆಸ್ಟ್ ಕೂಡ ಆಗಿದ್ದಾರೆ. ಆದರೆ NTA ಆರೋಪಗಳನ್ನೆಲ್ಲ ರಿಜೆಕ್ಟ್ ಮಾಡಿ, ನೋಡಿ ಅರೆಸ್ಟೇ ಆಗಿಲ್ವಾ, ನಮ್ಮ ಸಂಸ್ಥೆ ತನಿಖಾಧಿಕಾರಿಗಳಿಗೆ ಸಹಕಾರ ಕೊಡ್ತಿದೆ ಅನ್ನೋದನ್ನ ಸಾಬೀತು ಮಾಡುತ್ತಿದ್ದು ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕ್ಯುಲೇಟ್ ಆಗ್ತಿರೋದು ನಕಲಿ ಕ್ವಶನ್ ಪೇಪರ್ಗಳು ಅಂತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಪರೀಕ್ಷಾ ಪ್ರಕ್ರಿಯೆ ಸುರಕ್ಷಿತವಾಗಿ ನಿಷ್ಪಕ್ಷಪಾತವಾಗಿ ನಡೆದಿದೆ ಅಂತ NTA ಹೇಳಿದೆ. ಗ್ರೇಸ್ ಮಾರ್ಕ್ಸ್ ಗೋಚಲು 67 ಮಂದಿ ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 1 ಪಡೆದ ವಿಚಾರ ಮೊದಲೇ ಜನರ ಹುಬ್ಬೇರಿಸಿತ್ತು. ಜೊತೆಗೆ ಈ ಪೈಕಿ ಬರೋಬ್ಬರಿ 44 ಜನ ಫಿಸಿಕ್ಸ್ ನ ಒಂದು ಬೇಸಿಕ್ ಪ್ರಶ್ನೆಗೆ ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ 12ನೇ ತರಗತಿಯ ಹಳೆಯ NCERT ಪಠ್ಯ ಪುಸ್ತಕದಲ್ಲಿ ಈ ಪ್ರಶ್ನೆ ಬಗ್ಗೆ ಮಿಸ್ಟೇಕ್ ಇದ್ದ ಕಾರಣ ಇವರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಮೇ 29ನೇ ತಾರೀಕು ರಿಲೀಸ್ ಆಗಿದ್ದ ಕೀ ಆನ್ಸರ್ಸ್ ನಿಂದ ಟೆಕ್ಸ್ಟ್ ಬುಕ್ ನಲ್ಲಿರೋ ಲೋಪ ಗೊತ್ತಾಗಿತ್ತು. ಹೀಗಾಗಿ ಸುಮಾರು 13,000 ವಿದ್ಯಾರ್ಥಿಗಳು ಈ ಕೀ ಆನ್ಸರ್ ಅನ್ನ ಚಾಲೆಂಜ್ ಮಾಡಿ ಅರ್ಜಿ ಸಲ್ಲಿಸಿದ್ರು. ನೀಟ್ ಪರೀಕ್ಷೆ ತಯಾರಿಗೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ NCERT ಪಠ್ಯ ಪುಸ್ತಕಗಳ ಮೇಲೆ ಡಿಪೆಂಡ್ ಆಗಿರುವುದರಿಂದ ಈ ವಿದ್ಯಾರ್ಥಿಗಳ ಮೇಲೆ ಕ್ರಮ ತಗೊಂಡಿಲ್ಲ ಅಂತ NTA ಹೇಳಿದೆ. ಬೇಗನೆ ಬಂದ ಫಲಿತಾಂಶ, ಕಟ್ ಆಫ್ ಮಾರ್ಕ್ಸ್ ಹೆಚ್ಚಳ. NTA ನಿರೀಕ್ಷೆಗಿಂತ ಬೇಗನೆ UG ನೀಟ್ ಫಲಿತಾಂಶ ರಿಲೀಸ್ ಮಾಡಿದೆ. ಕೀ ಆನ್ಸರ್ ಸಮಸ್ಯೆಗಳನ್ನ ಬೇಗ ಪರಿಹರಿಸೋಕೆ ಬೇಗ ರಿಸಲ್ಟ್ಸ್ ನೀಡಲಾಗಿದೆ ಅಂತ ಪ್ರಾಧಿಕಾರ ಹೇಳಿದೆ. ಇನ್ನು ಕಟ್ ಆಫ್ ಮಾರ್ಕ್ಸ್ ಕೂಡ ಹೆಚ್ಚಳ ಆಗಿದ್ದು ಈ ವರ್ಷ ಹೆಚ್ಚಿನ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದರಿಂದ ಪರೀಕ್ಷೆಯ ಕಾಂಪಿಟೇಟಿವ್ ನೇಚರ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ NTA ಸಮಜಾಯಿಷಿ ಕೊಟ್ಟಿದೆ. ಕಟ್ ಆಫ್ ಏರಿಕೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿರುವುದು ಕೂಡ ಕಾರಣ ಅಂತ ಹೇಳಿದೆ. ಈ ವರ್ಷ 28.81 ಲಕ್ಷ ವಿದ್ಯಾರ್ಥಿಗಳು UG ನೀಟ್ಗೆ ರಿಜಿಸ್ಟರ್ ಆಗಿದ್ರು. ಈ ಪೈಕಿ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಸುಮಾರು 571 ನಗರಗಳ 4,750 ಪರೀಕ್ಷಾ ಕೇಂದ್ರಗಳು ಹಾಗೂ 14 ವಿದೇಶಿ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ಆಗಿದೆ. ಸುಮಾರು 700 ಮೆಡಿಕಲ್ ಕಾಲೇಜುಗಳ 1,08,940 ಸರ್ಕಾರಿ ಮೆಡಿಕಲ್ ಸೀಟ್ಗಳಿಗೆ ಪರೀಕ್ಷೆ ಆಗಿದೆ. ಆದರೆ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ಆಗಿರೋದು, ಪೇಪರ್ ಲೀಕ್ ಆಗಿರೋದು, ಕೊನೆ ಗಳಿಗೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋ ನಿರ್ಧಾರ ಹಾಗೂ ಫಲಿತಾಂಶದಲ್ಲಿ ಕಂಡುಬಂದ ಲೋಪಗಳಿಂದಾಗಿ ಕೆಲ ಅಭ್ಯರ್ಥಿಗಳು ನೀಟ್ ಪರೀಕ್ಷೆಯನ್ನ ಮತ್ತೆ ತಗೊಳ್ತೀವಿ ಅಂತ ಕೇಳೋಕ್ ಶುರು ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು, ತೊಂದರೆಗೊಳಗಾಗಿರೋ ಕ್ಯಾಂಡಿಡೇಟ್ಗಳಿಗೆ ನ್ಯಾಯ ಸಿಗಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಎಲ್ಲ ಸಮಸ್ಯೆಗಳ ಜೊತೆಗೆ ರಾಜಸ್ಥಾನದ ಸವಾಯಿ ಮಾಧೋಪುರ್ನಲ್ಲಿ ಪರೀಕ್ಷೆ ವೇಳೆ ಇನ್ನೊಂದು ಸಮಸ್ಯೆ ಆಗಿತ್ತು. ಹಿಂದಿ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕ್ವಶನ್ ಪೇಪರ್ ಕೊಡಲಾಗಿತ್ತು. ಈ ವೇಳೆ ಕ್ವಶನ್ ಪೇಪರ್ ಜೊತೆನೆ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ರು. ನಂತರ ಬೇರೆ ಕ್ವಶನ್ ಪೇಪರ್ ಜೊತೆ ಅದೇ ದಿನ ಮತ್ತೆ ಪರೀಕ್ಷೆ ನಡೆಸಲಾಗಿತ್ತು. ಇನ್ನು ಕೇರಳ ಕಾಂಗ್ರೆಸ್ ಈ ರಿಸಲ್ಟ್ ಅನ್ನ ವಿರೋಧಿಸಿ NTA ಪರೀಕ್ಷಾ ಪ್ರಕ್ರಿಯೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕಳವಳ ಉಂಟಾಗಿದೆ ಅಂತ ಆರೋಪ ಮಾಡಿತ್ತು. ಹಾಗೆ ಮಹಾರಾಷ್ಟ್ರ ಸರ್ಕಾರ ಕೂಡ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಈ ವರ್ಷದ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಬೇಕು ಅಂತ ಡಿಮಾಂಡ್ ಮಾಡಿತ್ತು. ಇಲ್ಲಿ ಬರೀ ಏನು ಪ್ರತಿಪಕ್ಷಗಳ ಕೂಟದಿಂದ ಮಾತ್ರ ಮಾಡ್ತಿದ್ದಾರೆ ಅಂತಲ್ಲ, ಮಹಾರಾಷ್ಟ್ರ ಸರ್ಕಾರ ಕೂಡ ಸೇಮ್ ಆಗ್ರಹವನ್ನ ಮಾಡಿದೆ. ಸಮಿತಿ ಶಿಫಾರಸು ಮಾಡಿದ್ರೆ ಮರುಪರೀಕ್ಷೆ. ಈ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಶನಿವಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿರೋ NTA ಡೈರೆಕ್ಟರ್ ಜನರಲ್ ಸುಬೋಧ್ ಕುಮಾರ್ ಸಿಂಗ್, ನಮ್ದೊಂದು ಪಾರದರ್ಶಕ ಸಂಸ್ಥೆ, ಪರೀಕ್ಷಾ ಪ್ರಕ್ರಿಯೆ ಸರಾಗವಾಗಿ ನಡೆಯುವಂತೆ ಮತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂತೆ ಮಾಡೋಕೆ ಸಚಿವಾಲಯ ಕಮಿಟ್ ಆಗಿದೆ. ಈಗ ಆಲ್ರೆಡಿ ನಮ್ಮ ಸಿಸ್ಟಮ್ ಅನ್ನ ಅನಲೈಸ್ ಮಾಡಲಾಗಿದೆ. ಯಾವುದೇ ಪೇಪರ್ ಲೀಕ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ನೀಟ್ ಪರೀಕ್ಷೆಯನ್ನ ಎಲ್ಲ 24 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದೇ ಶಿಫ್ಟ್ ನಲ್ಲಿ ಆಯೋಜಿಸಲಾಗುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲೊಂದು. 2024ರ UG ನೀಟ್ ಪರೀಕ್ಷೆ ಬಗ್ಗೆ ಸದ್ಯ ಉದ್ಭವ ಆಗಿರೋ ಸಮಸ್ಯೆ ಕೇವಲ 6 ಪರೀಕ್ಷಾ ಕೇಂದ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಕ್ವಶನ್ ಪೇಪರ್ಗಳು ತಪ್ಪಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದರಿಂದ 6 ಕೇಂದ್ರಗಳ 1600 ಕ್ಯಾಂಡಿಡೇಟ್ಗಳಿಗೆ ಸಮಸ್ಯೆ ಆಗಿತ್ತು. ಜೊತೆಗೆ ಗ್ರೇಸ್ ಮಾರ್ಕ್ಸ್ ವಿಚಾರವಾಗಿ ಸುಮಾರು 1500 ವಿದ್ಯಾರ್ಥಿಗಳ ರಿಸಲ್ಟ್ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಗ್ರೇಸ್ ಮಾರ್ಕ್ಸ್ ನಿಂದ ಈ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಬಂದಿದೆ. ಈ ವಿದ್ಯಾರ್ಥಿಗಳ ಫಲಿತಾಂಶ ಮತ್ತೊಮ್ಮೆ ರಿವೈಸ್ ಆಗೋ ಸಾಧ್ಯತೆ ಕೂಡ ಇದೆ. ಪರೀಕ್ಷೆಯಲ್ಲಿ ಉಂಟಾಗಿರೋ ಸಮಸ್ಯೆಗಳನ್ನ ಪರಿಶೀಲಿಸೋಕೆ ತಜ್ಞರನ್ನ ಒಳಗೊಂಡ ಕುಂದುಕೊರತೆ ನಿವಾರಣಾ ಸಮಿತಿಯನ್ನ ಕೂಡ ಮಾಡ್ತೀವಿ. ವಿದ್ಯಾರ್ಥಿಗಳು ರೈಸ್ ಮಾಡಿರೋ ದೂರುಗಳನ್ನ ಈ ಸಮಿತಿ ಅನಲೈಸ್ ಮಾಡುತ್ತೆ. ಗ್ರೇಸ್ ಮಾರ್ಕ್ಸ್ ನಿಂದ ಅರ್ಹತಾ ಮಾನದಂಡಗಳಿಗೆ ಸಮಸ್ಯೆ ಆಗಿಲ್ಲ. 1 ವಾರದ ಒಳಗಾಗಿ ಸಮಿತಿ ತನ್ನ ರಿಪೋರ್ಟ್ ನೀಡುತ್ತೆ. ಪರೀಕ್ಷಾ ಕೇಂದ್ರಗಳ CCTV ಫುಟೇಜ್ ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಟೈಮ್ ಲಾಸ್ ಆಗಿರೋ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಈ ರಿಸಲ್ಟ್ ಗಳನ್ನ
ರಿವ್ಯೂ ಮಾಡೋದ್ರಿಂದ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರೊಸೀಜರ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಒಂದು ವೇಳೆ ಈ ಸಮಿತಿ ಶಿಫಾರಸು ಮಾಡಿದ್ರೆ ಮತ್ತೆ ಪರೀಕ್ಷೆ ಬೇಕಾದ್ರೆ ನಡೆಸೋಕೆ ನಾವು ರೆಡಿ ಅಂತ ಸುಬೋಧ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಬಾರಿಯ ನೀಟ್ ಪರೀಕ್ಷೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳಿದೆ, ಸ್ಕ್ಯಾಮ್ ಆಗಿದೆ ಅಂತ ಒಂದಷ್ಟು ಆರೋಪಗಳು ಯಾಕೆ ಬರ್ತಾ ಇದೆ, ಅದಕ್ಕೆ NTA ಕ್ಲಾರಿಫಿಕೇಶನ್ ಏನು, ಎಲ್ಲವನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.